ಈಗ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಬಗ್ಗೆ ನೋಡೋಣ. ಹೇಗೆ ಬ್ಯಾಂಕಿಂಗ್ ಅಥವಾ ಬ್ಯಾಂಕರ್ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಅಕೌಂಟ್ನ ಓಪನ್ ಮಾಡುತ್ತೆ, ಯಾವ ಪ್ರಿಕಾಷನ್ಸ್ನ ತಗೊಳುತ್ತೆ ಅಂತ ನೋಡೋಣ. ಜಾಯಿಂಟ್ ಸ್ಟಾಕ್ ಕಂಪನೀಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆ್ಯಸ್ ಪರ್ ದ ಪ್ರೊವಿಷನ್ ಆಫ್ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956. ಇವಾಗ ಇಂಡಿಯನ್ ಕಂಪನೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2013 ಅಂತ ಆಗಿದೆ. ಅದು 2013. ಓಕೆ, ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956 ಏನಿದೆ ಅದು ಇಂಡಿಯನ್ ಕಂಪನೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2013 ಆಗಿದೆ. ದೆರ್ ಆರ್ 2 ಕ್ಲಾಸಿಫಿಕೇಶನ್. ಯಾವುದು ಜಾಯಿಂಟ್ ಸ್ಟಾಕ್ ಕಂಪನಿಲಿ 2 ಕ್ಲಾಸಿಫಿಕೇಶನ್ ಇದೆ. ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಇನ್ನೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ವಾಟ್ ಈಸ್ ದಿಸ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ? ಪಬ್ಲಿಕ್ ಅಂದರೆ ಇಟ್ ಹ್ಯಾಸ್ ಗಾನ್ ಫಾರ್ ಶೇರ್ಸ್, ಪಬ್ಲಿಕ್ ಆಗಿದೆ, ಇಶ್ಯೂ ಆಫ್ ಶೇರ್ಸ್ ಇಶ್ಯೂ ಆಗಿದೆ. ವೇರಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇಟ್ ಈಸ್ ಲಿಮಿಟೆಡ್ to some capital and it is private, it is not gone to the public. Okay, let us see to these 2 types of companies. ಮತ್ತೆ ಅದರಲ್ಲಿ ಯಾವ ಥರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುತ್ತೆ, ಏನೇನು ಪ್ರಿಕಾಷನ್ಸ್ ತಗೊಳುತ್ತೆ ಅಂತ. ಫಸ್ಟ್ ಒನ್ ಈಸ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ನೋಡೋಣ. Public limited company is a legal entity having a perpetual succession and a common seal. ನಾವು ಯಾವುದೇ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ನೋಡಿದಾಗ ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತಂದರೆ, ಸಕ್ಸೆಷನ್ ಅಂತಂದರೆ ಇವಾಗ ಮೊದಲು ರಾಜರ ಕಾಲ ನೋಡ್ತಿದ್ರಿ ನೀವು, ರಾಜರು ಹೆಂಗಿರ್ತಿದ್ರು, ಅವ್ರ ಮಗ ಮತ್ತು ಅವ್ರ ಮಗ ಹಾಗೆ ರಾಜರು ಆಗ್ತಾಯಿದ್ರು, ಯಾರು ಬೇರೆಯವ್ರು ಆಗ್ತಿರ್ಲಿಲ್ಲ. ಆದರೆ ಈಗ ನಮ್ಮ ಡೆಮಾಕ್ರಸಿಲಿ ಏನಾಗಿದೆ, ನೋಬಡಿ ಈಸ್ ಫ್ರಮ್ ದ ಸೇಮ್ ಫ್ಯಾಮಿಲಿ. ಇವಾಗ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಅವ್ರ ಮಗ ಪ್ರೈಮ್ ಮಿನಿಸ್ಟರ್ ಆಗಲ್ಲ, ಸೊ ಎನಿಬಡಿ ಕ್ಯಾನ್ ವಿತ್ ದ ಎಬಿಲಿಟಿ, ಎನಿಬಡಿ ಹೂ ಪೀಪಲ್ ಸೆಲೆಕ್ಟ್ಸ್ ವಿಲ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್, ಆರ್ ಎನಿಬಡಿ ವಿತ್ ದ ನಾಲೆಜ್ ಆ್ಯಂಡ್ ಎಬಿಲಿಟಿ ವಿಲ್ ಬಿಕಮ್ ದ ಪ್ರೆಸಿಡೆಂಟ್ ಆಲ್ಸೋ. ಹಾಗಿದ್ದಾಗ ಇಲ್ಲೇನಾಗುತ್ತೆ, ಸಕ್ಸೆಷನ್ ಇರಲ್ಲ. ಸಕ್ಸೆಷನ್ ಯಾವ ಥರ ಅಂದರೆ ಸೇಮ್ ಫ್ಯಾಮಿಲಿ ವೋಂಟ್ ಕಮ್ ಸಕ್ಸೆಷನ್. ಆದರೆ ಇಲ್ಲಿ ಸಕ್ಸೆಷನ್ ಇರುತ್ತೆ. ಸಕ್ಸೆಷನ್ ಅಂದರೆ ದ ಕಂಪನಿ ವಿಲ್ ಗೋ ಆನ್, ಕಂಪನಿ ವೋಂಟ್ ಸ್ಟಾಪ್. ದೆರ್ ಆರ್ ಸೋ ಮೆನಿ ಕಂಪನೀಸ್. ಯಾವಾಗ 1900s 100 ಇಯರ್ 200 ಇಯರ್ ಬ್ಯಾಕ್ ಓಪನ್ ಆಗಿರೋ ಕಂಪನಿಗಳು ಈಗಲೂ ಸಮೇತ ಇವೆ. ಓಕೆ, ಆ ಥರ ಕಂಪನಿಗಳು ಏನಾಗುತ್ತೆ, ಅಲ್ಲಿ ಅವ್ರದ್ದೇ ಆದ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು ಅಂತಿಲ್ಲ. ಎನಿಬಡಿ ಹ್ಯಾಸ್ ದ ಎಬಿಲಿಟಿ ವಿಲ್ ಕಮ್ ಆ್ಯಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ವಿಲ್ ಹೋಲ್ಡ್ ದ ಪೊಸಿಷನ್, ಹೈ ಪೊಸಿಷನ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಹೈ ಪೊಸಿಷನ್ ಇರ್ಬೋದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ದ ಸಕ್ಸೆಷನ್ ಕಂಟಿನ್ಯೂಸ್ ವಿತ್ ದ ಎಬಿಲಿಟಿ. ಆಯಿತಾ, ದಟ್ ಶೋ ಮಸ್ಟ್ ಗೋ ಆನ್ ಅಂತಾರಲ್ಲ, ಇಲ್ಲಿ ಹಾಗೆ ಕಂಪನಿ ಮಸ್ಟ್ ಪರ್ಫಾರ್ಮ್ ವಿತ್ ಆರ್ ವಿತೌಟ್ ದ ಸೇಮ್ ಪರ್ಸನ್. ಇವಾಗ ಟಾಟಾ ಬಿರ್ಲಾಸ್ ನೋಡಿದ್ರೆ ಅವೆಲ್ಲ 19th centuryಲಿ ಯಾರೋ ಒಬ್ಬರು, ರಿಲಯನ್ಸೇ ಇರ್ಬೋದು, ಯಾರೋ ಒಬ್ಬರು ಅದನ್ನು ಸ್ಟಾರ್ಟ್ ಮಾಡಿದವರು. ಮೇ ಬಿ ಅವ್ರ ಸನ್ಸ್ ಆರ್ ದೇರ್ ಕಸಿನ್ಸ್ ಆರ್ ದೇರ್ ಫಾರ್ ರಿಲೇಟಿವ್ಸ್, ಅವ್ರು ಅದನ್ನು ಇಲ್ಲಿ ಏನೋ ಕಂಪನಿನ ರನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ದ್ಯಾಟ್ ಸಕ್ಸೆಷನ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಆಲ್ ದ ಕಂಪನೀಸ್ ಅಲ್ವಾ. ನಾನು ಏನು ಇವಾಗ ಟಾಟಾ ಬಿರ್ಲಾಸ್ ರಿಲಯನ್ಸ್ ಅಂದೆ, ಇಟ್ ಈಸ್ ಅ ಸಕ್ಸೆಷನ್ ಬಿಸ್ನೆಸ್, ಅವ್ರದ್ದೇ ಫ್ಯಾಮಿಲಿ ಕಂಟಿನ್ಯೂ ಮಾಡ್ಕೊಂಡಿದೆ. ಬಟ್ ದೆರ್ ಆರ್ ಸೋ ಮೆನಿ ಕಂಪನೀಸ್, MNC ಕಂಪನೀಸ್, ಯಾರೂ ಸಮೇತ ಅವ್ರದ್ದೇ ಆದ ಫ್ಯಾಮಿಲೀಸು ಆ ಥರ ಮಾಡ್ಕೊಂಡು ಹೋಗಲ್ಲ. ದ ಕಂಪನಿ ವಿಲ್ ರನ್ ವಿತ್ ದ ಮೆನಿ ಪೀಪಲ್. ಓಕೆ, ಸೊ ಇಟ್ಸ್ ಅ ಕಂಟಿನ್ಯೂಯೇಷನ್ ಸಕ್ಸೆಷನ್ ಆ್ಯಂಡ್ ಹ್ಯಾಸ್ ಅ ಕಾಮನ್ ಸೀಲ್. ಕಾಮನ್ ಸೀಲ್ ಅಂದರೆ ದ ಕಂಪನಿ ವಿತ್ ದ ಒನ್ ನೇಮ್, ಆಯಿತಾ. ಆ ಹೆಸರಲ್ಲಿ, ಅದೇ ಹೆಸರಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಸೊ ಇಟ್ ವಿಲ್ ಗಿವ್ ದ ಸೇಮ್ ಸೀಲ್. ಇಟ್ಸ್ ಅ ಕಾಮನ್ ಸೀಲ್ ಅಂದರೆ ಎಲ್ಲ ಕಡೆ ಸೀಲ್ ಹೊಡಿತಾ ಕೂತ್ಕೊಳ್ಳಲ್ಲ, ಆಯಿತಾ. ಇಟ್ ಗಿವ್ಸ್ ದ ಸೇಮ್. ಇವಾಗ ರಿಲಯನ್ಸ್ ಡೆಲ್ಲಿಲಿ ಏನಿದೆ, ರಿಲಯನ್ಸ್ ಸೌತಲ್ಲೂ ಅದೇ ಇರೋದು. ಸೊ ಇಟ್ ಈಸ್ ಅ ಕಾಮನ್ ಸೀಲ್ ವಿಚ್ ರನ್ಸ್ ದ ಬಿಸ್ನೆಸ್ ಅಲ್ವಾ. ಸೊ ಏನು ಹೇಳ್ತಿರೋದು ಅಂತಂದರೆ, ಇಟ್ ಈಸ್ ದ ಸೇಮ್ ಬಿಸ್ನೆಸ್ ವಿತ್ ದ ಡಿಫ್ರೆಂಟ್ ಬ್ರಾಂಚಸ್. ವಿ ಆರ್ ನಾಟ್ ಟೆಲ್ಲಿಂಗ್ ದಟ್ ಏನೋ ಬೇರೆ ಬೇರೆ ಬಿಸ್ನೆಸ್ ಆಗಲ್ಲ ಇದು. ಇಟ್ಸ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ ವಿಚ್ ರನ್ಸ್ ಇನ್ ಅ ಕಾಮನ್ ಸೀಲ್. ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ದ ಇಟ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಆದರೆ ಶೇರ್ ಹೋಲ್ಡರ್ಸೇ ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಲ್ಲ. ಶೇರ್ ಹೋಲ್ಡರ್ಸ್ ಆರ್ ದ ಪಾರ್ಟ್ ಆಫ್ ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಬಟ್
The company runs with so many other people than shareholders. Okay. It has been established under the statute, that is Indian Companies Act. Na ಹೇಳ್ದೆ Indian Companies Amendment Act ಆಗಿದೆ 2013 ಈಗ. It is not only 1956 ಅಲ್ಲ ಈಗ, it is Indian Companies Amendment Act of 2013. And it enjoys many attributes of a human being, because it is we call it as a entity, that is individual. A company can be a individual. It has its own name, it has its own work procedure, common seal, perpetual success ಏನಿದೆ ಇದೆಲ್ಲನೂ which shows that it is one entity which we considered as a legal individual. ಓಕೆ, ಅದನ್ನು ನಾವು ಒಂದು ಲೀಗಲ್ ಇಂಡಿವಿಜುವಲ್ ಆಗಿ ನಾವು ನೋಡ್ತೀವಿ. ಒಂದು ಕಂಪನಿ ಹೆಸರು ಅಂತಂದರೆ ದಟ್ಸ್ ಎ ಲೀಗಲ್ ಇಂಡಿವಿಜುವಲ್, ಇಟ್ ಈಸ್ ನಾಟ್ ಓನ್ಲಿ ಒನ್ ಪರ್ಸನ್. Okay, let us see opening an account with bank with this public limited company. Public limited company in follow banker how it should follow the legal aspects in opening the account. First one, he antadre bank should ask for the copies of certificate of incorporation ಅಂದ್ರೆ ಸ್ಟಾರ್ಟ್ ಆಗಿದ್ದು ಹೆಂಗೆ, ಲೈಸೆನ್ಸ್ ಏನು, ಅದರದ್ದೆಲ್ಲ ಡೀಟೇಲ್ಸ್ ಕಾಪೀಸ್ ಬೇಕಾಗುತ್ತೆ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, MOAs, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, AOAs. MOAs ಆ್ಯಂಡ್ AOAs ಏನು ಗೊತ್ತಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಆರ್ಗನೈಸೇಷನ್, ದಟ್ ಕಂಪನಿ ಹೆಂಗೆ ಕೆಲಸ ಮಾಡುತ್ತೆ, ಅದ್ರದ್ದು ಮಿಷನ್ ಏನು, ವಿಷನ್ ಏನು, ಅದ್ರ ಪ್ರಕಾರ ಅವರು ಒಂದಷ್ಟು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ಸ್ ಮಾಡ್ಕೊಂಡಿರ್ತಾರೆ. ಯಾರಿದ್ರು ಪಾರ್ಟ್ನರ್ಸು, ಪ್ರಮೋಟರ್ಸ್ ಯಾರು, ಪಾರ್ಟ್ನರ್ಸ್ ಅಲ್ಲ ಇಲ್ಲಿ ಲಿಮಿಟೆಡ್ ಕಂಪನಿ ಅಲ್ಲ. ಸೊ ಯಾರಿಲ್ಲಿ ಪ್ರಮೋಟರ್ಸ್ ಇರ್ತಾರೆ, ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಬೋರ್ಡ್ ಇದ್ದರೆ, ಸೊ ಹೇಗೆ ಇದು ಕೆಲಸ ಮಾಡುತ್ತೆ, ಯಾವಾಗ ಇಶ್ಯೂ ಆಯಿತು, ಪಬ್ಲಿಕ್ ಇಶ್ಯೂ ಯಾವಾಗ ಆಯಿತು, ದೆನ್ ಇಟ್ ಬಿಕೇಮ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಪಬ್ಲಿಕ್ ಇಶ್ಯೂ ಯಾವಾಗಾಯಿತು, ಎಷ್ಟು ಶೇರ್ಸ್ ಇದೆ, ಎಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ, ಆಲ್ ದೀಸ್ ಥಿಂಗ್ಸ್ ಏನೇನು ಮಾಡಬೇಕು, ಏನೇನು ಮಾಡ್ತಾ ಇದೆ ಎಲ್ಲನೂ ಇಟ್ಸ್ ಲೈಕ್ ಅ ಬೈ ಲಾ ಟು ದ ಕಂಪನಿ. ಆಯಿತಾ, ಬೈ ಲಾ ಟು ದ ಕಂಪನಿ. ಅದ್ರದ್ದು ಕಾಪಿ ಇಟ್ಕೊಂಡಿರಬೇಕು ಬ್ಯಾಂಕ್. ಯಾಕಂದರೆ ಏನು ಮಾಡ್ತಿದೆ, ಹೆಂಗೆ ಮಾಡ್ತಿದೆ, ಯಾರು ಅಥಾರಿಟಿ, ಯಾರು ಮ್ಯಾನೇಜಿಂಗ್ ಡೈರೆಕ್ಟ್ರು, ಅಲ್ಲೂ ಅಷ್ಟೇ ಏನೇ ಚೇಂಜಸ್ ಇದ್ರೂ ಈ ಮೆಮೊರಾಂಡಮ್ ಆರ್ಟಿಕಲ್ಸಲ್ಲಿ ಚೇಂಜಸ್ ಆಗುತ್ತೆ, ಅಮೆಂಡ್ಮೆಂಟ್ಸ್ ಆಗುತ್ತೆ. ದೋಸ್ ಚೇಂಜಸ್ ವಿಲ್ ಬಿ ಗಿವನ್ ಟು ದ ಬ್ಯಾಂಕರ್ ಆ್ಯಸ್ ವೆಲ್. ಸೊ ನೆಕ್ಸ್ಟ್ ಈಸ್ he must examine, ಅಂದರೆ banker must examine the provision in memorandum and articles and find out the extent of the power of the directors and other officials. ಆ್ಯಂಡ್ ಇಲ್ಲಿ ನಾನು ಹೇಳಿದೆ ಆರ್ಟಿಕಲ್ಸ್ ಮೆಮೊರಾಂಡಮಲ್ಲಿ ಯಾರ್ಯಾರಿಗೆ ಏನೇನು ಪವರ್ ಇರುತ್ತೆ, ಯಾರು ಯಾವ್ದು ಕೆಲಸ ಮಾಡ್ತಿರ್ತಾರೆ ಅದೆಲ್ಲ ಇರುತ್ತೆ, ಅದ್ರದ್ದು ಪವರ್ ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಟು ಗಿವ್ ಗ್ಯಾರಂಟಿ ಕೊಡಬೇಕಾದ್ರೆ, ಲೋನ್ ತೊಗೋಬೇಕಾದ್ರೆ, ವಿಡ್ರಾ ಮಾಡಬೇಕಾದ್ರೆ, all these things will be in the memorandum and articles of association. ಅದನ್ನು ಕಂಪನಿ should examine, banker should examine properly. The borrowing power ಯಾರ ಹತ್ರ ಇದೆ, ರಿಸ್ಟ್ರಿಕ್ಷನ್ ಇಫ್ ಎನಿ ಟು ಬಾರೋ ಫಂಡ್ಸ್, ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ಯಾವ್ಯಾವ ಥರ ಬ್ಯಾಂಕಲ್ಲಿ ಇದು ಬಾರೋ ಮಾಡ್ಬೋದು, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಇನ್ ದ ಮೆಮೊರಾಂಡಮ್. ನಾನು ಹೇಳಿದೆ ಬೈಲಾ ಅಂದರೆ ಹೇಗೆ ಅದು ಕೆಲಸ ಮಾಡುತ್ತೆ, ಯಾವ್ಯಾವ ಲಾ ಆಸ್ಪೆಕ್ಟ್ಸ್ ಇದೆ ಎಲ್ಲನೂ ಈ ಮೆಮೊರಾಂಡಮ್ ಮತ್ತು ಆರ್ಟಿಕಲ್ಸಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಬ್ಯಾಂಕರ್ಸ್ ಶುಡ್ ಕೀಪ್ ದ ಕಾಪೀಸ್ ಆಫ್ ಮೆಮೊರಾಂಡಮ್ ಆರ್ಟಿಕಲ್ in the banker file, in company's file, which are certificates from the which are certified the company secretary. ಆ ಎಲ್ಲ ಮೆಮೊರಾಂಡಮ್ ಆರ್ಟಿಕಲ್ ಎಲ್ಲನೂ ಏನು ಸರ್ಟಿಫೈಡ್ ಆಗಿರಬೇಕು, ಕಂಪನಿ ಸೆಕ್ರೆಟರಿಯಿಂದ ಅದು ಸರ್ಟಿಫೈ ಆಗಿರಬೇಕು. ಸೊ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಅಬೌಟ್ ದ ಕರೆಕ್ಟ್ನೆಸ್ ಆಫ್ ದೀಸ್ ಡಾಕ್ಯುಮೆಂಟ್ಸ್, ಅದನ್ನು ಏನು ಆರ್ಟಿಕಲ್ಸ್ ಮತ್ತು ಅಸೋಸಿಯೇಷನ್ ಇದು ಮೆಮೊರಾಂಡಮ್ ಕೊಟ್ಟಿರ್ತಾರಲ್ಲ ಅದು ಸರಿನಾ ತಪ್ಪಾ ಅನ್ನೋದನ್ನು ಇಲ್ಲಿ ಕಂಪನಿ ಸೆಕ್ರೆಟ್ರಿ ಅವ್ರೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಕಂಪನೀಸ್ ಆ್ಯಕ್ಟಲ್ಲಿ, ಸೊ ಅಲ್ಲಿಂದ ಜಿನಾನಿಟಿನ ಫಸ್ಟು ಅದು ತಿಳ್ಕೊಬೇಕಾಗುತ್ತೆ. ಓಕೆ, ಸರಿ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ಆ್ಯಂಡ್ ದೇ ಕ್ಯಾನ್ ವೆರಿಫೈ ದ ಸೇಮ್ ವಿತ್ ರಿಜಿಸ್ಟ್ರಾರ್. ನಾ ಹೇಳಿದೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಂದ ವೆರಿಫೈ ಮಾಡ್ಕೋಬೇಕಾಗುತ್ತೆ. ದ ಬ್ಯಾಂಕರ್ ಶುಡ್ ಆಲ್ಸೋ ಒಬ್ಟೈನ್ ದ ಕಾಪಿ ಆಫ್ ಸರ್ಟಿಫಿಕೇಟ್ ಆಫ್ ಕಾಮರ್ಸ್ ಬಿಸ್ನೆಸ್. ಏನೇನು ಸರ್ಟಿಫಿಕೇಟ್ ಆಫ್ ಕಾಮರ್ಸ್ ಆ್ಯಂಡ್ ಬಿಸ್ನೆಸ್ ಅಂದರೆ ಏನು ಬಿಸ್ನೆಸ್ ಮಾಡ್ತಾ ಇದೆ, ವೆದರ್ ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆರ್ ಸರ್ವಿಸ್ ಬಿಸ್ನೆಸ್. ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವ ಇಂಡಸ್ಟ್ರಿಲಿದೆ, ಸರ್ವಿಸಲ್ಲಿ ಯಾವ ಇಂಡಸ್ಟ್ರಿಲಿ ಸೇವೆ ಇದೆ, ಇನ್ಶೂರೆನ್ಸಾ, ಬ್ಯಾಂಕಿಂಗಾ, ಟೆಲಿಕಾಮ,
ಯಾವ ಥರ ಬಿಸ್ನೆಸ್ಸಲ್ಲಿದೆ, ಏನು ಕೆಲಸ ಮಾಡುತ್ತೆ, ದ್ಯಾಟ್ ವಿಲ್ ಬಿ ಟೇಕನ್ ಬೈ ದ ಸರ್ಟಿಫಿಕೇಟ್ ಆಫ್ ಕಾಮರ್ಸ್ ಆ್ಯಂಡ್ ಬಿಸ್ನೆಸ್. ದಿಸ್ ಸರ್ಟಿಫಿಕೇಟ್ ಎಂಪವರ್ಸ್ ದ ಕಂಪನಿ ಟು ಕಾಮರ್ಸ್. ಅದು ಈ ಸರ್ಟಿಫಿಕೇಟ್ ಇಲ್ಲದೆ ಅವ್ರು ಯಾವುದೇ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸರ್ಟಿಫಿಕೇಟ್ಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಇರುತ್ತೆ. ಆ ಪರ್ಟಿಕ್ಯುಲರ್ ಎಸ್ಟಾಬ್ಲಿಷ್ಮೆಂಟ್ ಓಪನ್ ಮಾಡಬೇಕಾದ್ರೆ, ದಟ್ ಈಸ್ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್. ಆಫೀಸಸ್ ಓಪನ್ ಮಾಡಬೇಕಾದ್ರೆ ಆಫೀಸಲ್ಲಿ ಅದನ್ನು ಇಟ್ಕೋಬೇಕಾಗುತ್ತೆ. ದೋಸ್ ಸರ್ಟಿಫಿಕೇಟ್ ಹ್ಯಾಸ್ ಟು ಬಿ ದೇರ್ ಇನ್ ದ ಆಫೀಸ್. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ದ ಬ್ಯಾಂಕರ್ ಶುಡ್ ಒಬ್ಟೈನ್ ದ ಕಾಪೀಸ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಯಾವ ಮಟ್ಟಿಗೆ ಇದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೊಂದಿದೆ ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ದ್ಯಾಟ್ ಮುಂದೆ ನಾವು ಲೋನ್ ಕೊಡಬೇಕಾದ್ರೆ ಅಥವಾ ಅಡ್ವಾನ್ಸಸ್ ಕೊಡಬೇಕಾದ್ರೆ ವಿ ಹ್ಯಾವ್ ಟು ಹ್ಯಾವ್ ಅ ನಾಲೆಜ್ ಅಬೌಟ್ ದಿಸ್. ಎಬಿಲಿಟಿ ಇದೆಯಾ ಇದಕ್ಕೆ, ಅಥವಾ ಅಕೌಂಟ್ ಓಪನ್ ಮಾಡಲಿಕ್ಕೆ ಎಬಿಲಿಟಿ ಇದೆಯಾ, ಏನು ಇಟ್ಸ್ ಟರ್ನ್ ಓವರ್ ಏನು, ಏನು ಇದ್ರದ್ದು ಗುಡ್ ವಿಲ್ ಏನು, ಗ್ರೋತ್ ಏನು, ಮುಂದೆ ಯಾವ ಥರ ಇದು ಬಿಸ್ನೆಸ್ ಮಾಡ್ತಾ ಇದೆ ಎಲ್ಲನೂ ಈ ಬ್ಯಾಲೆನ್ಸ್ ಶೀಟಲ್ಲಿ ಗೊತ್ತಾಗ್ತಾ ಇರುತ್ತೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಟೇಕನ್ ಆ್ಯಂಡ್ ವೆರಿಫೈಡ್. ಅಲಾಂಗ್ ವಿತ್ ದ್ಯಾಟ್ ಯಾವುದು ಬ್ಯಾಲೆನ್ಸ್ ಶೀಟ್ ಆಯಿತಾ. ನೆಕ್ಸ್ಟ್ ಒನ್, ಸಿಕ್ಸ್ ಒನ್, ಇಫ್ ಇಟ್ ಈಸ್ ಅ ನ್ಯೂ ಕಂಪನಿ ದ ಬ್ಯಾಂಕರ್ ಶುಡ್ ಒಬ್ಟೈನ್ ಅ ಕಾಪಿ ಆಫ್ ಅ ಪ್ರಾಸ್ಪೆಕ್ಟಸ್. ಹೊಸ ಕಂಪನಿ ಸ್ಟಾರ್ಟ್ ಆಗ್ತಿದೆ ಅಂದರೆ ಬ್ಯಾಂಕರು ಕಂಪನಿದು ಪ್ರಾಸ್ಪೆಕ್ಟಸ್ ತೊಗೋಬೇಕಾಗುತ್ತೆ. ಅಥವಾ ಪ್ರಾಸ್ಪೆಕ್ಟಸ್ ಇನ್ನೂ ಆಗಿಲ್ಲ ಅಂದರೆ ಸ್ಟೇಟ್ಮೆಂಟ್ ಇನ್ ಲ್ಯೂ ಆಫ್ ಪ್ರಾಸ್ಪೆಕ್ಟಸ್, ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ ಇನ್ ಲ್ಯೂ ಆಫ್ ಪ್ರಾಸ್ಪೆಕ್ಟಸ್ ಬದಲು ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ ಪ್ರಾಸ್ಪೆಕ್ಟಸಲ್ಲಿ ಏನಿರುತ್ತೆ ಅಂದರೆ ಏನು ಕಂಪನಿ ಇದು, ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಯಾರು ಇದ್ರದ್ದು ಪ್ರಮೋಟರ್ಸು, ಯಾರು ಡೈರೆಕ್ಟರ್ಸು, ಅವ್ರ ಹೆಸರು, ಅಡ್ರೆಸ್ಸು, ಅವ್ರ ನೆಟ್ವರ್ತು, ಎಷ್ಟು ಕ್ಯಾಪಿಟಲ್ ಆಗ್ತಿದೆ, ಎವ್ರಿ ಡೀಟೇಲ್ ಆಫ್ ದ ಕಂಪನಿ, ಏನು ಯಾವ ಥರ ಬಿಸ್ನೆಸ್ ಮಾಡಿ ಹೇಗೆ ಇದು ಮುಂದೆ ಪ್ರಾಫಿಟ್ನ ತಗೊಳ್ಳೋದು ಪ್ಲ್ಯಾನ್ ಇದೆ, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ವಾಟ್ ಈಸ್ ದ ಪಬ್ಲಿಕ್ ಇಶ್ಯೂ ದೇ ಹ್ಯಾವ್ ಮೇಡ್, ಅಂದರೆ IPOs ಏನು ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಕ್ಯಾಪಿಟಲ್ ಏನು, ವೆದರ್ ಇಟ್ಸ್ ಪ್ರಿಫರೆನ್ಷಿಯಲ್ ಶೇರ್ ಆರ್ ಈಕ್ವಿಟಿ ಶೇರ್ ಆರ್ ಡಿಬೆಂಚರ್ಸ್, ಎವ್ರಿ ಡೀಟೇಲ್ ಶುಡ್ ಬಿ ಗಿವನ್ ಆ್ಯಂಡ್ ಎಕ್ಸಾಮಿನ್ಡ್ ಬೈ ದ ಬ್ಯಾಂಕರ್. Next, the banker should also obtain a copy of a resolution appointing them as a banker of the company. Resolution, ಇವರು ಒಂದು ಕಂಪನಿ ಏನು ಮಾಡ್ತಾರೆ ಅಂದರೆ ದೇಲ್ ಪಾಸ್ ಆ್ಯಂಡ್ ರೆಸಲ್ಯೂಷನ್ ಟು ಅಪಾಯಿಂಟ್ ಅ ಬ್ಯಾಂಕರ್. ದಿಸ್ ಇಸ್ ಸರ್ಟಿಫೈಡ್ ಬ್ಯಾಂಕರ್ ಟು ದಿಸ್ ಕಂಪನಿ. ಒಂದೊಂದು ಬ್ಯಾಂಕ್ ಏನಾಗುತ್ತೆ, ಆ ಕಂಪನಿಗೆ ಸ್ಯಾಲ್ರಿಗೆ ಸಪ್ರೇಟು ಆ್ಯಂಡ್ ಖಜಾನೆ ಅಂದ್ರೇನು, ಟ್ರೆಷರಿಗೆ ಸಪ್ರೇಟು ಆ್ಯಂಡ್ ಎಕ್ಸ್ಪೆನ್ಸಸ್ಗೆ ಸಪ್ರೇಟು, ಬೇರೆ ಥರ ಬ್ಯಾಂಕ್ ಬೇರೆ ಅಕೌಂಟಲ್ಲಿ ಓಪನ್ ಮಾಡಿರ್ತಾರೆ. ಸೊ ದೇ ವಿಲ್ ಬಿ ಪಾಸಿಂಗ್ ದ ರೆಸಲ್ಯೂಷನ್. ಯಾವುದು ಸ್ಯಾಲ್ರಿ ಅಕೌಂಟ್, ಯಾವುದು ಈ ಜನಗಳಿಗೆ ಸ್ಯಾಲ್ರಿ ಕೊಡಬೇಕಾದ್ರೆ ಯಾವ ಅಕೌಂಟಿಂದ ಹೋಗಬೇಕು, ಅವ್ರದ್ದು ಎಕ್ಸ್ಪೆನ್ಸಸ್ ಯಾವುದನ್ನು ತರಬೇಕು, ಅಥವಾ ಬೇರೆ ಟ್ರಾನ್ಸಾಕ್ಷನ್ ಯಾವುದಿದೆ ಎಲ್ಲನೂ ಅವರು ರೆಸಲ್ಯೂಷನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ಹೂ ಆರ್ ದೋಸ್ ಆಫೀಸ್ ಬೇರರ್, ಹೂ ಹ್ಯಾಸ್ ದ ಡ್ರಾಯಿಂಗ್ ಅಥಾರಿಟಿ, ಹೂ ಹ್ಯಾಸ್ ದ ಸಿಗ್ನೇಚರ್, ಹೂ ವಿಲ್ ಆಪರೇಟ್ ಇಟ್. All these details will be there in the particular resolution with specimen signature, so that banker will have a authority over that resolution banker hatranu irutte. So next, borrowing capacity or borrowing ಬಗ್ಗೆ ನೋಡೋಣ. ಕಂಪನಿ how it borrows money and how banker should give the money to the company, what are the precautions to be taken. There are several restrictions in borrowing by the directors of the company. As we know, directors ಅವರು ಕಂಪನಿ ಬಗ್ಗೆ ಬಾರೋ ಮಾಡಬೇಕಾದ್ರೆ ಅವ್ರದ್ದೇ ಆದ ಕಂಪನಿ ಅಕೌಂಟಿಂದ ತಗೊಂಡು ಅವ್ರ ಅಕೌಂಟ್ ಹಾಕೋದಾಗಲಿ, ಫ್ರಾಡ್ ಮಾಡೋದಾಗಲಿ ಯಾವುದೂ ಮಾಡಬಾರ್ದು. Let us see one by one. The Indian Company Act lays down that the directors or person empowered to borrow, who has the power to borrow, are allowed to borrow only the amount equal to the paid up capital of the company. Paid up capital ಅಂದರೆ ಇವಾಗ ಇಶ್ಯೂ ಶೇರ್ ಆಗಿದೆ, ಶೇರ್ಸ್ ಇಶ್ಯೂ ಆಗಿದೆ. ಆ ಶೇರ್ಸ್ ಇಶ್ಯೂ ಮಾಡಾದ್ಮೇಲೆ ಅವ್ರು ಎಷ್ಟು ಪೇ ಮಾಡಿದ್ದಾರೆ ಅಷ್ಟು ಮಾತ್ರ ದೇ ಕ್ಯಾನ್ ಬಾರೋ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಆ್ಯಂಡ್ ಬೈ ನೆಕ್ಸ್ಟ್, ಆ್ಯಂಡ್ ಇಟ್ಸ್ ಫ್ರೀ ರಿಸರ್ವ್ಸ್ ಇರುತ್ತೆ ಮತ್ತು ಪೇಡ್ ಅಪ್ ಕ್ಯಾಪಿಟಲ್ ಇದೆ. ಅಷ್ಟು ಬಿಟ್ಟು ದೇ ಶುಡ್ ನಾಟ್ ಬಿ ಬಾರೋಯಿಂಗ್ ಮೋರ್ ದ್ಯಾನ್ ದ್ಯಾಟ್. ದ ಮ್ಯಾಕ್ಸಿಮಮ್ ಬಾರೋಯಿಂಗ್ ಲಿಮಿಟ್ ಮೆನ್ಷನ್ಡ್ ಎಬೋವ್, ಏನು ಮೇಲೆ ಮೆನ್ಷನ್ ಆಗಿದೆ ಎಬೋವ್, ಎಕ್ಸ್ಕ್ಲೂಡ್ ದ ಶಾರ್ಟ್ ಟರ್ಮ್ ಲೋನ್, ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months.
ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಅಂದರೆ ವಿತಿನ್ 6 months, and the loans payable on demand are excluded. ಇಲ್ಲೇನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಬಾರೋಯಿಂಗ್ ಲಿಮಿಟ್ ಈಸ್ 6 months. Next, any borrowing made by the company should be permissible by the company. This means the borrowing authority of the company should be empowered to borrow. Borrowing authority ಮಾತ್ರ borrow ಮಾಡಬೇಕು. If it is not permitted by the articles or memorandum, ಆರ್ಟಿಕಲ್ ಮತ್ತು ಮೆಮೊರಾಂಡಮಲ್ಲಿ ಬಾರೋಯಿಂಗ್ ಇರದೇ ಆವಾಗ ಬಾರೋಯಿಂಗ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಇಟ್ಸ್ ಆ್ಯಸ್ ಫಾಲ್ಟ್ ಆಗುತ್ತೆ ಅಥವಾ ಫ್ರಾಡ್ ಆಗುತ್ತೆ. ದ ಬಾರೋಯಿಂಗ್ ಅಥಾರಿಟಿ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆರ್ ಎನಿ ಡೈರೆಕ್ಟರ್ಸ್ ಮೇ ಬಿ ಯಾರನ್ನು ಕೊಟ್ಟಿರ್ತಾರೆ ಬಾರೋಯಿಂಗ್ ಅಥಾರಿಟಿ, ಶುಡ್ ಗೆಟ್ ದ ಅಪ್ರೂವಲ್, ಪ್ರಿಯರ್ ಅಪ್ರೂವಲ್ ಫ್ರಮ್ ದ ಜನರಲ್ ಮೆಂಬರ್ಸ್ ಇನ್ ಅ ಆ್ಯನ್ಯುಯಲ್ ಮೀಟಿಂಗ್. ಫಸ್ಟ್ ಆ್ಯನ್ಯುಯಲ್ ಮೀಟಿಂಗ್ ಮಾಡಿರ್ತಾರೆ, ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ವೇರ್ ಆಲ್ ದ ಶೇರ್ ಹೋಲ್ಡರ್ಸ್ ವಿಲ್ ಬಿ ದೇರ್. ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು, ಇಷ್ಟು ನಾವು ಬಾರೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಪ್ಲೀಸ್ ಗಿವ್ ಅಸ್ ದ ಪರ್ಮಿಷನ್ ಅಂತ. ಸೊ ದೆನ್ ಓನ್ಲಿ ದೆ ಕ್ಯಾನ್ ಟೇಕ್ ದ ಬಾರೋಯಿಂಗ್. ಆ್ಯಂಡ್ ದೋಸ್ ಪರ್ಮಿಷನ್ ಏನು ತೊಗೊಂಡಿರ್ತಾರೆ ಅದ್ರ ಕಾಪಿನ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಬಿಕಾಸ್ ಬ್ಯಾಂಕರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಲಾಸ್ ಇಫ್ he is not looking into all these things. ಬ್ಯಾಂಕರ್ ಏನು ಎಲ್ಲ ಪಕ್ಕ ಡಾಕ್ಯುಮೆಂಟ್ ಇಲ್ಲದೆ ದುಡ್ಡು ಕೊಟ್ಟರೆ ಅವನು ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ನಾವೇ ನೋಡಿದ್ದೀವಿ ಎಷ್ಟೊಂದು ಈ ಥರ ಲೋನ್ ಕೊಟ್ಕೊಂಡು ಎಲ್ಲ ಎತ್ತಂಗಡಿ ಆಗ್ಬಿಟ್ಟಿದ್ದಾರೆ ಪರದೇಶಕ್ಕೆ. ಸೊ ಈ ಥರ ಆಗಬಾರ್ದು ಅಂತ ಹೇಳಿ ದ ಬ್ಯಾಂಕರ್ ಶುಡ್ ಬಿ ಟೇಕನ್ ಕೇರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸಮ್ ಪ್ರೊವಿಷನ್ ವಿಲ್ ಆಲ್ಸೋ ಬಿ ದೇರ್ ಇನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ರಿಗಾರ್ಡಿಂಗ್ ರಿಸ್ಟ್ರಿಕ್ಷನ್ ಆರ್ ಬಾರೋಯಿಂಗ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಬ್ಯಾಂಕರ್ ಶುಡ್ ಲುಕ್ ಇನ್ ಟು ದೀಸ್ ಪ್ರೊವಿಷನ್ಸ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್. ಆರ್ಟಿಕಲ್ಸಲ್ಲಿ ನೋಡಬೇಕು, ಅವ್ರು ಮೊದಲೇ ಹೇಳಿರ್ತಾರೆ ಇಷ್ಟೇ ಲೋನ್ ತೊಗೋಬೇಕು, ಇದಕ್ಕಿಂತ ಜಾಸ್ತಿ ಲೋನ್ ತೊಗೊಳಂಗಿಲ್ಲ, ಅಥವಾ ಫುಲ್ ಪೇಡ್ ಅಪ್ ಕ್ಯಾಪಿಟಲ್ಲ ಅಥವಾ 50% ಆಫ್ ಪೇಡ್ ಅಪ್ ಕ್ಯಾಪಿಟಲ್ಲ ಅಕಾರ್ಡಿಂಗ್ ಟು ದಟ್ ಕಂಪನಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅವ್ರದ್ದು ಬೈಲಾಸ್ ಅದು, ಅವ್ರ ಬೈಲಾಸ್ ನೋಡಿಕೊಂಡು ಬ್ಯಾಂಕಲ್ಲಿ ಲೋನ್ ತೊಗೋಬೇಕು. ಬ್ಯಾಂಕರ್ ಶುಡ್ ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ದಟ್ ಎಸ್ ಇಟ್ ಈಸ್ ದೇರ್ ಇನ್ ಬೈಲಾ, ಆವಾಗಲೇ ಅದು ಕೊಡಬೇಕಾಗುತ್ತೆ. ನೆಕ್ಸ್ಟ್, ಬಾರೋಯಿಂಗ್ ಮೇಡ್ ಬೈ ದ ಡೈರೆಕ್ಟರ್ ಶುಡ್ ನಾಟ್ ಬಿ ಮಿಸ್ಅಪ್ಲೈಡ್. ಅಂದರೆ ಅವ್ರೇನು ತೊಗೊಂಡಿರ್ತಾರೆ ಬಾರೋಯಿಂಗ್ಸು ಡೈರೆಕ್ಟರ್ ಸಪ್ರೇಟಾಗಿ ಅದು ಕಂಪನಿಗೆ ಹೋಗಬಾರ್ದು, ಕಂಪನಿದು ಡೈರೆಕ್ಟರ್ಸ್ಗೆ ಹೋಗಬಾರ್ದು. ದ ಮನಿ ಶುಡ್ ನಾಟ್ ಬಿ ಮಿಸ್ಯುಟಿಲೈಸ್ಡ್ ಬೈ ದ ಡೈರೆಕ್ಟರ್ಸ್. ಸೊ ನೆಕ್ಸ್ಟ್ ಏನು, ಡೈರೆಕ್ಟರ್ಸ್ ಅಂಡ್ ದ ಕಂಪನಿ ಅಕೌಂಟ್. ಕಂಪನಿ ಡೈರೆಕ್ಟರ್ಸ್ದೇ ಬೇರೆ ಅಕೌಂಟು, ಕಂಪನಿದೇ ಬೇರೆ ಅಕೌಂಟು. ಸೊ ಡೈರೆಕ್ಟರ್ಸ್ ಬೈ ಫ್ರಾಡ್ ಮಾಡಲಿಕ್ಕೆ ಕಂಪನಿಯಿಂದ ಕಂಪನಿ ಅಕೌಂಟಿಂದ ದುಡ್ಡು ತೊಗೊಂಡು ಅವ್ರ ಅಕೌಂಟ್ಗೆ ಹಾಕೋಬೋದು. ಬ್ಯಾಂಕರ್ ಏನಾದರೂ ಗೊತ್ತಿದ್ದು ಇದು ಸುಮ್ಮನಿದ್ರೆ ಬ್ಯಾಂಕರ್ ಈಸ್ ಲಯಬಲ್. ಓಕೆ, ಬ್ಯಾಂಕರ್ ಗೊತ್ತಿಲ್ಲ ಅಂದರೆ ಅದೊಂಥರ. ಸೊ ಬಿಕಾಸ್ ಬ್ಯಾಂಕರ್ ವಿಲ್ ಬಿ ನೋಯಿಂಗ್ ಆಲ್ ದ ಮನಿ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ ಎಲ್ಲನೂ ಬ್ಯಾಂಕರ್ ಗೊತ್ತಿರುತ್ತೆ. ಸೊ ಬ್ಯಾಂಕರ್ ಶುಡ್ ಬಿ ಮೇಕ್ ಶ್ಯೂರ್ ದಟ್ ದೋ ಶುಡ್ ನಾಟ್ ಬಿ ರಿಪೀಟೆಡ್, ಫ್ರಾಡುಲೆಂಟ್ ಶುಡ್ ನಾಟ್ ಹ್ಯಾಪನ್. ದೇ ಶುಡ್ ಬಿ ಕೇರ್ಫುಲ್, ಅದರ್ವೈಸ್ ಬ್ಯಾಂಕರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಓಕೆ, ನೆಕ್ಸ್ಟ್ ನೋಡೋಣ ಪ್ರೈವೇಟ್ ಕಂಪನೀಸ್, ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್. ನಾವು ಪಬ್ಲಿಕ್ ಲಿಮಿಟೆಡ್ ಕಂಪನಿ ನೋಡಿದ್ವಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಜಾಯಿಂಟ್ ಸ್ಟಾಕ್ ಕಂಪನಿಲಿ the banker should consider various aspects in opening the private companies. That is, in case of private companies, the liability of member is limited. ಓಕೆ, ದ ಲ್ಯಾಬಿಲಿಟಿ ಏನಿದೆ ಬರೀ ಅವರ ಕ್ಯಾಪಿಟಲ್ ಮಟ್ಟಿಗಷ್ಟೇ ಅವ್ರ ಲ್ಯಾಬಿಲಿಟಿ ಇರುತ್ತೆ, ಆಯಿತಾ. ಪ್ರಾಫಿಟ್ಟು ಅಷ್ಟೇ, ಪ್ರಾಫಿಟ್ಟು ಬರೀ ಅವ್ರ ಕ್ಯಾಪಿಟಲ್ ಮಟ್ಟಿಗೆ ಅಷ್ಟೇ ಇರುತ್ತೆ. ಸೊ ಬ್ಯಾಂಕರ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ he should take care of these limited liability of the company. The banker should also examine the certificate of incorporation, certificate of commerce business. ಇನ್ಕಾರ್ಪೊರೇಷನ್ ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಲೈಸೆನ್ಸು, ಆಮೇಲೆ ಆರ್ಟಿಕಲ್ಸ್ ಇದ್ರಲ್ಲ, ಸರ್ಟಿಫಿಕೇಟ್ ಟು ಕಾಮರ್ಸ್, ಏನು ಕೆಲಸ ಮಾಡುತ್ತೆ, ಏನು ಬಿಸ್ನೆಸ್ ಮಾಡುತ್ತೆ, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ದೇರ್, ಶುಡ್ ಬಿ ಎಕ್ಸಾಮಿನ್ಡ್ ಬೈ ದ ಬ್ಯಾಂಕರ್. ಆಲ್ಸೋ ಇಫ್ ದ ಪ್ರೈವೇಟ್ ಕಂಪನಿ ಅಂಡರ್ ಕನ್ಸಿಡರೇಷನ್ ಫಾರ್ ಲೋನ್ ಕೇಳಕ್ಕೆ ಬಂದಾಗ ಆರ್
consideration for loan is a converted one. Converted ಅಂದರೆ ಸೋಲ್ ಪ್ರೊಪ್ರೈಟರ್ ಆರ್ಗನೈಸೇಷನಿಂದ ಪ್ರೈವೇಟ್ ಕಂಪನಿ ಆಗಿರ್ಬೋದು, ಅಥವಾ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಇಂದ ಪ್ರೈವೇಟ್ ಕಂಪನಿಗೆ ಕನ್ವರ್ಟ್ ಆಗಿರ್ಬೋದು. ಈವನ್ ಪಾರ್ಟ್ನರ್ಶಿಪ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ರೈವೇಟ್ ಕಂಪನಿ. ಸೊ ಈ ಥರ ಇದ್ದಾಗ, ಕನ್ವರ್ಟೆಡ್ ಇದ್ದಾಗ, ಆ ಕನ್ವರ್ಟೆಡ್ ಏನೋ ಸೋಲ್ ಟ್ರೇಡಿಂಗ್ ಕಂಪನಿ ಅಕೌಂಟನ್ನ ಮುಚ್ಚಿ ಹೊಸ ಕಂಪನಿ ಸ್ಟಾರ್ಟ್ ಮಾಡಬೇಕು. ಜಾಯಿಂಟ್ ಸ್ಟಾಕ್ ಫ್ಯಾಮಿಲಿ ಜಾಯಿಂಟ್ ಸ್ಟಾಕ್ ಅಂತೀನಿ, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಕೌಂಟ್ ಇರೋದನ್ನು ಕ್ಲೋಸ್ ಮಾಡಿ ಪ್ರೈವೇಟ್ ಅಕೌಂಟ್ನ ಓಪನ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡಿ ಇಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಕೌಂಟ್ನ ಓಪನ್ ಮಾಡಿರಬೇಕು. ಆ್ಯಂಡ್ ದೇ ಶುಡ್ ಬಿ ಲುಕಿಂಗ್ ಇನ್ ಟು ದ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ಸ್, ಆಮೇಲೆ ಯಾರು ಸೈನಿಂಗ್ ಅಥಾರಿಟಿ, ನಾನು ಹೇಳಿದೆ ಪಾರ್ಟ್ನರ್ಶಿಪ್ಪಲ್ಲಿ ಇರ್ಬೋದು. ಆಲ್ ದೀಸ್ ಥಿಂಗ್ಸ್ ನಾವು ಪಬ್ಲಿಕ್ ಲಿಮಿಟೆಡ್ ಕಂಪನಿಲಿ ಏನು ನೋಡಿದ್ವಿ ಅದರದ್ದೇ ಇನ್ನೊಂದು ಸ್ಮಾಲ್ ವರ್ಷನ್. ಎವ್ರಿಥಿಂಗ್ ಶುಡ್ ಬಿ ಕ್ರೆಡಿಟ್ ವರ್ತಿ ಆಫ್ ದ ಕಂಪನಿ ನೋಡಬೇಕು, ಸೈನಿಂಗ್ ಅಥಾರಿಟಿ ನೋಡಬೇಕು. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಲುಕ್ಡ್ ಇನ್ ಟು ಬಿಫೋರ್ ಓಪನಿಂಗ್ ಅ ಅಕೌಂಟ್. ಲೋನ್ ತೊಗೋಬೇಕಾದ್ರೂ ಅಷ್ಟೇ ಸೈನಿಂಗ್ ಅಥಾರಿಟೀಸ್ ಮಾಡ್ತಿದ್ದಾರಾ, ಫ್ರಾಡ್ ಮಾಡ್ತಿದ್ದಾರಾ, ಪ್ರಾಪರ್ ಆಗಿದೆಯಾ, ಜುನೈನ್ ಆಗಿದೆಯಾ ಅಪ್ಲಿಕೇಶನ್ಸು, ಎವ್ರಿಥಿಂಗ್ ಶುಡ್ ಬಿ ಲುಕ್ಡ್ ಇನ್ ಟು. ಅದರ್ವೈಸ್ ದ ಬ್ಯಾಂಕ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಲಾಸ್. Hope you understood about the joint stock company, that is public limited company as well as private limited company.